ವಿತ್ ಲವ್ ಥಿಯೇಟರ್ಗಳಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಮೂವಿ ಈಗ ನೆಟ್ಫ್ಲಿಕ್ಸ್ ಆ್ಯಪಲ್ಲಿ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಿದೆ. ಈ ಮೂವಿನ ನಾನು ನೋಡಿದೆ, ಹೇಗನ್ನಿಸ್ತು ಅಂತ ಹೇಳ್ತೀನಿ ಬನ್ನಿ. ನನಗೆ ತುಂಬ ಇಷ್ಟ ಆಗಿದ್ದು ಈ ಮೂವಿಯ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ. ಯಾವ ರೀತಿ ಸ್ಟೋರಿ ಮಾಡ್ಕೊಂಡಿದ್ದಾರೆ ಅಂದರೆ ಎಲ್ಲೂ ಗೆಸ್ಸೇ ಮಾಡೋಕ್ಕಾಗಲ್ಲ. ಅಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ, ಅದನ್ನು ಗೆಸ್ ಮಾಡೋಕ್ಕಾಗಲ್ಲ. ಇದೇ ರೀತಿ ಸ್ಟೋರಿ ಹೋಗುತ್ತೆ ಅಂತ ಗೊತ್ತಾಗಲ್ಲ, ಆ ರೀತಿ ಮಾಡ್ಕೊಂಡಿದ್ದಾರೆ. ಹಿಂದೆ ಯಾವುದಾದ್ರೂ ಮೂವಿ ಅಂದರೆ 96 ಆಗ್ಬೋದು, 99 ಕನ್ನಡದಲ್ಲಿ ಬಂದಂತಾಗ್ಬೋದು, ಮತ್ತು ಆಟೋಗ್ರಾಫ್ ಆಗ್ಬೋದು. ಈ ಮೂವಿ ಸ್ಟೋರಿ ಸ್ವಲ್ಪ ಗೆಸ್ ಮಾಡ್ಬೋದು, ಆದರೆ ಇದನ್ನ ಗೆಸ್ ಮಾಡೋಕ್ಕೆ ಆಗಲ್ಲ. ಮತ್ತು ಹಾಗೆ ಕನ್ನಡದಲ್ಲಿ ಇರೋದರಿಂದ ತುಂಬ ಒಳ್ಳೆಯ ಫೀಲ್ ಕೊಡ್ತು. ಅಂದರೆ ಬೇರೆ ಭಾಷೆ ಸಿನಿಮಾ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ಕನ್ನಡದವರೇ ಮಾಡಿದ್ದಾರೆ ಅಂತ ಈ ಸಿನಿಮಾ ನೋಡಿದ್ರೆ ಅನಿಸುತ್ತೆ. ಆ ರೀತಿ ಡಬ್ ಮಾಡಿದ್ದಾರೆ. ಹೀರೋಯಿನಿಗೆ ವಯಸ್ಸು ಕೊಟ್ಟವರಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಮೂವಿ ಅದರಲ್ಲಿ ತುಂಬ ಕನೆಕ್ಟ್ ಆಗ್ತೀವಿ. ಈ ವರ್ಷದಲ್ಲಿ ಬಂದಂಥ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಅನ್ಬೋದು. ಮತ್ತು ಹೀರೋ ಆ್ಯಕ್ಟಿಂಗ್ ಮತ್ತು ಆ ಸ್ಕೂಲ್ ಲವ್ ಸ್ಟೋರಿ ಅಂತೂ ಇದೆ, ಪೋರ್ಷನು ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲೂ ಕಥೆಯಿಂದ ಹೊರಗಡೆ ಎಲ್ಲೂ ಕರೆದುಕೊಂಡು ಹೋಗಲ್ಲ, ಕತೆ ಒಳಗೇ ಟ್ರಾವೆಲ್ ಮಾಡ್ತಾ ಇರ್ತೀವಿ. ನಾನು ಈ ಸಿನಿಮಾನ 2-3 ಸರ್ತಿ ನೋಡಿದ್ದೀನಿ, ಒಂಚೂರು ಬೇಜಾರಾಗಿಲ್ಲ. ತುಂಬ ಚೆನ್ನಾಗಿದೆ ಮೂವಿ. ಇಂಥ ಮೂವಿ ಕನ್ನಡದಲ್ಲಿ ಬರಬೇಕು. ಇತ್ತೀಚೆಗೆ ಕನ್ನಡದಲ್ಲಿ ಇಂಥ ಮೂವಿ ಯಾವತ್ತೂ ಬಂದಿಲ್ಲ. ತುಂಬ ಚೆನ್ನಾಗಿದೆ, ಒಂಚೂರು ಎಲ್ಲೂ ಬೋರ್ ಹೊಡ್ಸಲ್ಲ, ಆ ರೀತಿ ಮೂವಿ ಇದೆ. ಈ ಮೂವಿ ನೆಟ್ಫ್ಲಿಕ್ಸ್ ಆ್ಯಪಲ್ಲಿದೆ, ಕನ್ನಡದಲ್ಲೂ ಕೂಡ ಇದೆ. ನೋಡಿ, ಮಿಸ್ ಮಾಡ್ಕೊಂಡಿದ್ದಾರೆ ಅಂದರೆ ನೋಡಿ, ಇಷ್ಟ ಆಗುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಯಾವುದಾದ್ರೂ ಮೂವಿ ಬಗ್ಗೆ ರಿವ್ಯೂ ಬೇಕಾದರೆ ನಮಗೆ ಕಮೆಂಟ್ ಮೂಲಕ ಹಾಕ್ಬೋದು, ನಾವು ರಿವ್ಯೂ ಮಾಡ್ತೀವಿ. ಓಕೆ, ಬಾಯ್.